RTO ಕಚೇರಿಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಈಗ ಬಹಿರಂಗವಾಗ್ತಾ ಇದೆ. ವಿಡಿಯೋ ಬಹಿರಂಗ ಆಗ್ತಾ ಇದ್ದಂತೆ ಪ್ರೊಬೇಷನರಿ RTO ಇನ್ಸ್ಪೆಕ್ಟರ್ ಗರಂ ಆದ್ರಂತೆ. ಯಾಕೆ? ಬ್ರೋಕರ್ ಜೊತೆ ಮಾತಾಡಿರೋ ಇನ್ಸ್ಪೆಕ್ಟರ್ ಕವಿತಾ ಅವರ ಆಡಿಯೋ ವೈರಲ್ ಆಗಿದೆ. ಆಡಿಯೋ ಪೂರ್ತಿ ಅವಾಚ್ಯ ಶಬ್ದಗಳ ಬಳಕೆಯನ್ನ ಇನ್ಸ್ಪೆಕ್ಟರ್ ಮೇಡಮ್, ಟ್ರೈನಿಂಗ್ ಪೀರಿಯಡ್ ಅಲ್ಲಿರೋ ಮೇಡಮ್ ಮಾತಾಡಿರೋದು 8.5 ನಿಮಿಷ ಈ ಆಡಿಯೋ ಇದೆ. ಸಂಪೂರ್ಣ ಅವಾಚ್ಯ ಶಬ್ದಗಳೇ ಇದ್ದಾವೆ. ಪ್ರೊಬೇಷನರಿ RTO ಇನ್ಸ್ಪೆಕ್ಟರ್ ಕವಿತಾ ಬ್ರೋಕರ್ ನಡುವಿನ ಸಂಭಾಷಣೆ ಏನು ಅನ್ನೋದು ಸಾಧ್ಯ ಆದ್ರೆ ಹಾಕ್ತೀವಿ, ನಿಮಗೂ ಕೂಡ ಕೇಳಿಸ್ತೀವಿ. ಸುಮಾರು 8.5 ನಿಮಿಷದ ಆಡಿಯೋ ಇದು. ಆಡಿಯೋದಲ್ಲಿ ಬರೀ ಅವಾಚ್ಯ ಶಬ್ದಗಳನ್ನೇ ಬಳಸಿದಾರಂತೆ. ಯಾರ ವಿರುದ್ಧ ಇದು ಪ್ರಶ್ನೆ. ಬ್ರೋಕರ್ ಜೊತೆ ಮಾತಾಡಿರೋ ಆಡಿಯೋ ಇದು. ಈ ವಿಡಿಯೋ ಯಾವಾಗ ವೈರಲ್ ಆಯ್ತೋ ಆಗ RTO ಇನ್ಸ್ಪೆಕ್ಟರ್ ಕವಿತಾ ಅವರು ಗರಂ ಆಗಿದ್ದಾರೆ ಅಂತ. ಏನ್ ಮಾತಾಡಿದ್ದಾರೆ ಹಾಗಾದ್ರೆ? ಏನ್ ಮಾತಾಡಿದ್ದಾರೆ? ಆಮೇಲೆ ಇದಾಗ್ತಾ ಇದ್ದಂತೆ ಇವ್ರ ವಿರುದ್ಧ ಕ್ರಮ ಯಾವಾಗ ಮತ್ತು ಹೇಗೆ ಮತ್ತು ಯಾವ ರೀತಿ ಪ್ರಶ್ನೆ ಸಹಜವಾಗಿ ಬರುತ್ತೆ. ಆಡಿಯೋ ಏನಿದೆ ಅಂತ ಫಸ್ಟ್ ನೋಡೋಣ ಬನ್ನಿ ಇಲ್ಲಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಮೇಡಮ್, ವಿಷಯ ಗೊತ್ತಾಯ್ತಾ? ಗೊತ್ತಾಯ್ತು ನೋಡ್. ನಾ ಎಲ್ಲರ ಹತ್ರ ನಾನ್ ಡಿಲೀಟ್ ಮಾಡ್ಸಿದೀನಿ, ಆದ್ರೂ ಬಂದಿದ. ನೋಡಿ ಮೇಡಮ್, ಹಿಂಗಾಗಿದೆ. ನೀವು ಕೇಕ್ ತರಿಸಿ ಇದ್ ಮಾಡಿದ್ರಿ. ಯಾರಿಗ್ ಗೊತ್ತಿತ್ತು ಇದು? ಯಾರು ಮಾಡಿರೋದು ಅಂತ ಗೊತ್ತಾಗ್ತದೆ. ಗ್ರೂಪ್ ಯಾಕೆ ಹಾಕ್ಬೇಕಿತ್ತು ನೀವು? ಗ್ರೂಪ್ ಯಾರು ಹಾಕಿದಾರೆ ಅನ್ನೋದೇ ಗೊತ್ತಿಲ್ವಲ್ಲ ಮೇಡಮ್. ನಾನ್ ಹಂಗು ಚೇತು ಫೋನ್ ತೆಗ್ಸಿ ಡಿಲೀಟ್ ಮಾಡ್ಸಿದೀನಿ, ಲಾಲು ತರಿಸಿ ಡಿಲೀಟ್ ಮಾಡಿದೀನಿ, ಎಲ್ಲಾರ ಹತ್ರನು ನಾನ್ ಡಿಲೀಟ್ ಮಾಡ್ಸಿದೀನಿ. ತಿಪ್ಪೇಸ್ವಾಮಿ ಅವರು ಎಲ್ಲಾರ ಹತ್ರನು ಡಿಲೀಟ್ ಮಾಡ್ಸೋರೆ. ಮೇಡಮ್, ಮಂಜೇಶ್ ಅವ್ರ ಹತ್ರನು ಇದೆಯಲ್ಲ ಮೇಡಮ್. ಅವ್ರದ್ದು ಡಿಲೀಟ್ ಆಗಿದೆ. ಅವ್ರು ಮಾಡ್ತಾರ? ಅದನ್ನ ಯೋಚನೆ ಮಾಡು ಫಸ್ಟ್. ಅಲ್ಲ ಮೇಡಮ್, ಅವ್ರು ಮಾಡೋದಲ್ಲ. ಮಂಜೇಶ್ ವಿಡಿಯೋ ಮಾಡಿ ಇದು. ಇನ್ಯಾರು ವಿಡಿಯೋ ಮಾಡಿ ವಿಡಿಯೋ ಬಂದಿಲ್ವಲ್ಲ, ಅದ್ರಲ್ಲಿ ಫೋಟೋಸ್ಗಳು ಬಂದಿರೋದು. ಇಲ್ಲ ಮೇಡಮ್, ವಿಡಿಯೋ ಬಂದಿರೋದು. ನಾನ್ ತಿನ್ಸ್ತಾ ಇರೋದು ಇದೆಲ್ಲ. ವಿಡಿಯೋ ಬಂದಿಲ್ಲ, ಫೋಟೋ ಬಂದಿರೋದು. ವಿಡಿಯೋ ಇದೆ ಮೇಡಮ್ ನಿಮ್ಮ ಹತ್ರ? ಅದು ನನ್ನ ಹತ್ರ ಯಾವ್ದು ಇಲ್ಲ. ಅಲ್ಲ, ಲಿಂಕ್ ಬಂದಿರೋದು. ಲಿಂಕ್ ಈಗ ಇಲ್ಲ, ಅದು ರಿಮೂವ್ ಮಾಡಿಸಿದಾರೆ. ಯಾರೋ ಹಾಕಿರೋರೆ ತೆಗ್ದಿದಾರೆ. ನಾನು ಬಂದಾಗ ಯಾರೋ ಹಿಂಗೆ ಫಾರ್ವರ್ಡ್ ಮಾಡಿದಾಗ ನನ್ಗೂ ಬರ್ಲಿಲ್ಲ, ಓಪನ್ ಆಗ್ಲಿಲ್ಲ. ಬಟ್ ಅದ್ರಲ್ಲಿ ಕಾಣಿಸ್ತಾ ಇರೋದೇನು ಅಂದ್ರೆ ಫೋಟೋ, ಅಂದ್ರೆ ಲಿಂಕ್ ಇತ್ತಲ್ಲ, ಲಿಂಕ್ ಅದ್ರಲ್ಲಿ ಒಂದ್ ಕಡೆ ಮಿನಿಸ್ಟರ್ ಫೋಟೋ ಐತೆ, ಇನ್ನೊಂದ್ ಕಡೆ ನಿಮ್ 3 ಜನದ ಫೋಟೋ ಐತೆ. ಅಷ್ಟೇ ಕಾಣಿಸಿದ್ ನಂಗೆ. ಅದು ಓಪನ್ ಮಾಡಿದ್ರೆ ಯಾವ್ದೋ ದರ್ಶನ್ದು ಡೈಲಾಗ್ಸ್ ಇಂದ ಬರ್ತಿತ್ತು ಒಂದ್ಸರಿ. ಅದು ಓಪನ್ ಆಗ್ತಿಲ್ಲ, ನನ್ಗೂ ಓಪನ್ ಆಗ್ತಾ ಇಲ್ಲ ಅದು. ಆದ್ರೆ ನನಗ್ ಸುದ್ದಿ ಸಿಕ್ತಾಗ ಹಿಂಗ್ ಬಂದಿದೆ ಅಂತ ಮಾತ್ರ ಗೊತ್ತಾಯ್ತು ಅಷ್ಟೇನೆ. ನಾನ್ ಹಂಗು ಎಲ್ಲಾರ್ದುನು ನಾನ್ ಡಿಲೀಟ್ ಮಾಡ್ಸಿದೀನಿ ಬರೋಕ್ ಮುಂಚೆ. ಎಲ್ಲಾರ್ದುನು ಕೇಳು, ಚೇತನು ಕೇಳೋ. ಅಲ್ಲ, ನೀವ್ ಮಧ್ಯಾಹ್ನ ಡಿಲೀಟ್ ಮಾಡ್ಸಿದ್ರೆ ಈಗ ನೋಡಿದ್ರೆ ಹಿಂಗ್ ಸಂಜೆ ಹಿಂಗ್ ಬಂದಿದೆ. ಅಷ್ಟು ಬೇಗ ನಿಮ್ ಗ್ರೂಪ್ ಅವ್ರು ಯಾರೋ ಮಾಡಿದಾರೆ. ಯಾರು ಮಾಡ್ತಾರ ಮೇಡಮ್ ಗ್ರೂಪ್ ಅಲ್ಲಿ? ನಮ್ ಗ್ರೂಪ್ ಅಲ್ಲಿ ಯಾರು ಇದ್ ಮಾಡಿಲ್ಲ. ನನಗ್ ಗೊತ್ತಿಲ್ಲಪ್ಪ. ನನ್ಗೂ ಅದೇ ಟೆನ್ಷನ್. ಅದ್ರಲ್ಲಿ ನಿಮ್ ಫೋಟೋನೇ ಇಲ್ವಲ್ಲ ಮೇಡಮ್? ನಂದು ಇದೆ ತಾನೆ ಫೋಟೋಸ್ಗಳು. ಈಗ ಇದನ್ನ ಹಾಕಿರೋ ನಾಳೆ ಅದನ್ನ ಹಾಕಲ್ಲ ಅನ್ನೋದೇನು? ಇಲ್ಲ, ನಿಮ್ ಫೋಟೋನೇ ಇಲ್ಲ ಅದ್ರಲ್ಲಿ ಹಾಕಿರೋದ್ರಲ್ಲಿ. ನೀವ್ ಡಿಲೀಟ್ ಮಾಡಿದೀರಾ, ಮತ್ತೆ ನನ್ಗೆ ಫೋಟೋ ಮತ್ತೆ ಬಂದಿದೆ ಗ್ರೂಪ್ ಅಲ್ಲಿ. ಯಾವ್ದು? ಬರ್ಡೇ ಫೋಟೋ ಮತ್ತೆ ಬಂದಿದೆ ಗ್ರೂಪ್ ಅಲ್ಲ? ಯಾಕೆ ಹಾಕೋರ ಮತ್ತೆ ಗ್ರೂಪ್ ಅಲ್ಲಿ? ಆ ಫೋಟೋ, ಅದು ವಿಡಿಯೋ ಬರ್ತಾ ಇರೋದು, ಆ ಫೋಟೋಸ್ ಮತ್ತೆ ಶೇರ್ ಮಾಡಿದಾರೆ. ನಂದ್ರಲ್ಲಿ ಓಪನ್ ಆಗ್ತಿಲ್ಲ. ಫೋಟೋಸ್ ಓಪನ್ ಆಗ್ತಿಲ್ಲ ಅಥವಾ ವಿಡಿಯೋ ಓಪನ್ ಆಗ್ತಿಲ್ಲ? ಯಾವ್ದು ಲಿಂಕ್ ಓಪನ್ ಆಗ್ತಾ ಇಲ್ಲ. ಬೇರೆಯವ್ರ ಮೊಬೈಲ್ ಅಲ್ಲಿ ಓಪನ್ ಆಗ್ತಾ ಇದೆ. ನಿಂದ್ರಲ್ಲಿ ಆಗ್ತಿಲ್ಲ? ನಂದ್ರಲ್ಲಿ ಆಗ್ತಾ ಇಲ್ಲ. ಮತ್ತೆ ಫೋಟೋಸ್ ಹಾಕಿದಾರಾ? ಮತ್ತೆ ಫೋಟೋಸ್ ಬಂದಿದೆ. ಫೋಟೋಸ್ ಇದೆ ಎಲ್ಲಾರ್ದು. ನೀವು, ತಿಪ್ಪೇಸ್ವಾಮಿ ಸರ್, ನಾನು, ಶ್ವೇತಾ ಮೇಡಮ್ ಇರೋದೆಲ್ಲ. ಯಾರು ಹಾಕಿರೋದು ನೋಡು, ಯಾರು ಸೆಂಡರ್ಸ್ ನೋಡು. ಸೆಂಡರ್ಸ್ ಅದು ಸ್ಕ್ರೀನ್ ಶಾಟ್ ತೆಗ್ದು ಕಳ್ಸು. ಕಳಿಸ್ತೀನಿ ಮೇಡಮ್. ಸ್ಕ್ರೀನ್ ಶಾಟ್ ತೆಗ್ದು ಕಳ್ಸು, ಅವನಿಗೆ ಮಾತಾಡ್ಸೋಣ ನಾಳೆ.
ಸರಿ. ಫಸ್ಟ್ ಗ್ರೂಪ್ ಅಲ್ಲಿ ಹಾಕಿದೆ ಹರೀಶ್ ಅಲ್ವಾ ಮೇಡಮ್? ಅವತ್ ಯಾರು ಹಾಕಿದ್ದ ಹರೀಶ್? ಯಾರು ಹರೀಶಾ? ನಮ್ಮ ಹರೀಶ, ನಮ್ಮ ಹರೀಶನೇ ಫಸ್ಟ್ ಗ್ರೂಪ್ ಅಲ್ಲಿ ಹಾಕಿದ್ದು. ಹೌದು, ಫಸ್ಟ್ ಗ್ರೂಪ್ ಹರೀಶನ ಬರ್ಡೇ ದಿವಸ ಅವರೇ ಹಾಕಿದ್ದು ಫೋಟೋನ ಗ್ರೂಪ್ಗೆ. ಅವನಿಗೇನ್ ತಿಂತ ಕೊಬ್ಬಂತ ಅವನಿಗೆ? ಅಲ್ಲ ಮೇಡಮ್, ಈಗ ನೀವು ನಮ್ದಲ್ಲಿ ಡಿಲೀಟ್ ಮಾಡ್ಸಿದ್ರೆ ಬೇರೆಯವ್ರದ್ರಲ್ಲಿ ನೀವು ಗ್ರೂಪ್ ಅಲ್ಲಿ ಹೋದ್ಮೇಲೆ ಅವ್ರದ್ ಮೊಬೈಲ್ ಅಲ್ಲಿ ಸೇವ್ ಆಗಿರುತ್ತೆ ತಾನೆ. ನಮ್ ಗ್ರೂಪ್ ಅಲ್ಲಿ ಇರೋರು ಗ್ರೂಪ್ ಅಲ್ಲಿ ಡಿಲೀಟ್ ಫ್ರಮ್ ಎವ್ರಿಬಡಿ ಹಾಕ್ಸಿದೆ, ಬಟ್ ಡೌನ್ಲೋಡ್ ಮಾಡ್ಕೊಂಡವ್ರಲ್ಲಿ ಇರುತ್ತಲ್ಲ. ಹೌದು ಮೇಡಮ್, ಅದನ್ನ ಹೇಳ್ತಾ ಗೊತ್ತಾಗ್ತಾ ಇಲ್ಲ ಈಗ. ಎಲ್ರ ಹತ್ರನೂ ಇದೆ ಫೋಟೋಸ್ಗಳು. ಅದೇ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಈಗ. ಅಲ್ಲ, ಈ ವಿಡಿಯೋ ಮಾಡಿ ಕೊಟ್ಟವ್ರು ಯಾರು ಅಂತ ಬೇಕು ಮೇಡಮ್ ನನಗೆ. ನಾನು ಅವ್ರಿಗೆ ಆಮೇಲೆ ಆಟಾಡ್ತೀನಿ. ಅದನ್ನೇ ನಾನು ಹುಡುಕ್ತಾ ಇರೋದಪ್ಪ. ಏನ್ ಮಾಡ್ಬೇಕು ಅದ್ ನಾನ್ ಮಾಡ್ತೀನಿ. ಅದಂಗ್ ಮಾಡೋರು ನಾನು ನೋಡ್ತೀನಿ. ಅಲ್ಲ, ಜೊತೆಲೆ ಇತ್ಕೊಂಡು ಜೊತೆಲೆ ಅನ್ನ ತಿಂದ್ಕೊಂಡು ಒಂದೇ ಕಡೆ ಕೆಲಸ ಮಾಡ್ಕೊಂಡು ಹಿಂಗ್ ಮಾಡಿದ್ರೆ ಏನ್ ಹೇಳೋಣ ಹೇಳಿ ಮೇಡಮ್? ಅವ್ರೇನು ಹೊಟ್ಟೆಗೆ ಅನ್ನ ತಿಂತಾರೆ ಮಾಡಿದಾರೆ ನೋಡಿ ಇಲ್ಲಿ. ಅವ್ರು ಯಾರು ಅಂತ ನೋಡು. ಯಾರ ಹೆಸರು ಹೇಳ? ಹೆಸರು ಇಲ್ಲ ಮೇಡಮ್, ಆ ನಂಬರ್ ಮಾತ್ರ ಇದೆ ಅಷ್ಟೇ. ಹೆಸರು ಕಳ್ಸು ನನಗೆ, ನಂಬರ್ ಕಳ್ಸು. ನಾನ್ ಟ್ರೂ ಕಲರ್ ಅಲ್ಲಿ ಚೆಕ್ ಮಾಡ್ತೀನಿ. ಸರಿ ಮೇಡಮ್, ಕಳಿಸ್ತೀನಿ. ಅದ್ ಸ್ಕ್ರೀನ್ ಶಾಟ್ ತೆಗ್ದು ಕಳ್ಸು. ಜೊತೆಗೆ ನಂಬರ್ ಅನ್ನು ಸಪರೇಟ್ ಆಗಿ ಕಳ್ಸು. ನಾನು ಸ್ಕ್ರೀನ್ ಶಾಟ್ ಇದು ಟ್ರೂ ಕಲರ್ ಅಲ್ಲಿ ಚೆಕ್ ಮಾಡ್ತೀನಿ. ಹೊಟ್ಟೆಗೆ ಅನ್ನ ತಿಂತಾರ ಗೊತ್ತಿಲ್ಲ. ಇವನ್ ಹರೀಶಂಗ್ ಏನ್ ಅವನಿಗೆ? ಹರೀಶನ್ ಅಲ್ವಾ ಮೇಡಮ್ ಬರ್ಡೇ ದಿವಸ ಹಾಕಿದ್ದು? ಅವನಲ್ಲಿ ಮೇಡಮ್ ಹರೀಶನ್ ಅವನಿಗೆ ಮಾನ ಮರ್ಯಾದೆ ಅಥವಾ ತಲೆಯಲ್ಲಿ ಬುದ್ಧಿ ಅನ್ನೋದೇನಿಲ್ವಾ? ಏನು ಮೇಡಮ್, ನನ್ ಚೇತು ಹತ್ರನು ಡಿಲೀಟ್ ಮಾಡಿಸ್ದೆ. ಆಮೇಲೆ ಚೇತನ್ ಕೇಳಿದಕ್ಕೆ ಲಾಲು ಹತ್ರನು ಇದೆ ಅಂತ ಅಂದ. ಲಾಲುನು ಕರೆದು ನಾನು ಎಲ್ಲಾನು ಡಿಲೀಟ್ ಮಾಡಿಸ್ ಬಂದಿದ್ದೀನಿ. ಇಲ್ಲ, ನೀವು ಡಿಲೀಟ್ ಮಾಡಿಸಿದ್ರೆ ಎಲ್ರು ಬೇರೆಯವ್ರ ಮೊಬೈಲ್ ಅಲ್ಲಿ ಇದೆಯಲ್ಲ ಮೇಡಮ್. ಅವಾಗ ನನಗೆ ಹೇಳಿದ್ದು ಗ್ರೂಪ್ ಅಲ್ಲೂ ಇದೆ ಅಂತ. ಚೇತು ಗ್ರೂಪ್ ಅಲ್ಲೇ ಇದೆ ನೋಡಿ ಮೇಡಮ್, ಹಿಂಗಿದೆ ಅಂತ. ಕರ್ಮ ಇದೆ ಎಂತ ಇದು. ಒಳ್ಳೆ ಇದಾಗ್ಬಿಟ್ಟಿದೆ ಮೇಡಮ್. ತಿಪ್ಪೆ ಸಮಸ್ಯೆ ನೋಡಿದ್ರೆ ಅವ್ರು ಫೋನ್ ಮಾಡಿ ನನ್ಗೆ ಇದ್ ಮಾಡ್ತಾವ್ರೆ. ಯಾರು ಮಾಡಿದ್ದು ಏಂತಿಕೆ? ನಾನು ಹೋಗ್ತಿದ್ದವನ್ನ ಕರ್ಸ್ಬಿಟ್ಟು ಬರ್ಡೇ ಯಾಕೆ ಮಾಡಿದ್ರಿ, ಏನ್ ಮಾಡಿದ್ರಿ, ಯಾರು ತರ್ಸಿದ್ರು? ನಾನು ಶ್ವೇತಾ ಕವಿತಾ ಮೇಡಮ್ ಹೇಳಿದ್ರು ತರ್ಸಿದ್ರು ಬರ್ಡೇ ಮಾಡಕ್ಕೆ. ಮಂಜೇಶ್ ಅವ್ರ ಕೇಕ್ ತಂದು ಕೊಟ್ರು, ಕಟ್ ಮಾಡಿದ್ವಿ ಸರ್ ಅಷ್ಟೇ ಅಂತ ಹೇಳಿದ್ರು. ಅಲ್ಲ, ನೀನ್ ಹೋಗಿ ನನ್ನ ಹೆಸರು ಹೇಳಿದ್ದೆ. ಈಗ ಎಲ್ಲರಿಗೂ ನನ್ ಮೇಲೆ ಡೌಟ್. ನಾನು ಈ ಒಂದ್ ಪ್ರೀತಿ ವಿಶ್ವಾಸಕ್ಕೆ ತಾನೇ ತರಿಸಿ ಕಟ್ ಮಾಡ್ಸಿದ್ದು. ಅಲ್ಲ ಮೇಡಮ್, ಈಗ ಅವ್ರು ಕೇಳಿದಾಗ ನಾನು ಹೇಳಲೇಬೇಕಲ್ಲ ಮೇಡಮ್ ಯಾರು ಮಾಡ್ಸಿದ್ದು ಅಂತ. ಗೊತ್ತಿಲ್ಲ ಅನ್ಬೇಕಾಗಿತ್ತು ನೀನು. ಈಗ ನನ್ ಕುತ್ತಿಗೆಗ್ ಬರತ್ತೆ ಇದು. ನೀ ಯಾಕೆ ಹಂಗ ಹೇಳ್ದೆ ಹೇಮಂತ್? ಇರೋದ್ ಹೇಳ್ಬೇಕಲ್ಲ ಮೇಡಮ್, ಇಲ್ಲಾಂದ್ರೆ ಯಾರು ಇರೋದನ್ನ ಹೇಳ್ದೆ ಅಂದ್ರೆ ಈಗ ನಾನ್ ಹಿಂಗೆಲ್ಲ ಆಗತ್ತೆ ಅಂತ ಕನ್ಸ್ಕೊಂಡಿದ್ನಾ? ಅಥವಾ ಫೋಟೋಗಳು ತೆಗೀರಿ ಅಂತ ನಾನ್ ಹೇಳಿದ್ನಾ? ತರಿಸ್ದೆ ಸತ್ಯ, ಕಟ್ ಮಾಡಿಸಿ ತಿನ್ಸಿ ನಿಂಗೆ ಆಶೀರ್ವಾದ ಮಾಡಿದ್ದು ಸತ್ಯ. ಆದ್ರೆ ಫೋಟೋ ತೆಗೀರಿ ಅಂತ ನಾನ್ ಹೇಳಿದ್ನಾ ಅಥವಾ ಈ ತರ ವಿಡಿಯೋ ಮಾಡಿ ಅಂತ ನಾ ಹೇಳಿದ್ನಾ? ಯಾರು ವಿಡಿಯೋ ಮಾಡಿರೋದು ಮಂಜೇಶ್ ಅವ್ರೊಬ್ರೇ ವಿಡಿಯೋ ಮಾಡಿದ್ದು. ನಾವು ನಮ್ ಫೋನಲ್ಲೂ ಯಾವ್ದು ತಕೊಂಡಿಲ್ಲ. ಇನ್ ಮಿಕ್ಕಿದೆಲ್ಲ ಸುಮಾರು ಜನ ತೆಗೆದ್ರು. ಸುಮ್ನಿರೋ. ಸುಮಾರು 4-5 ಫೋಟೋ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಸಹಜವಾಗಿ ಕಾಡೋ ಪ್ರಶ್ನೆ, RTO ಆಫೀಸ್ ಏನಾಗ್ಬಿಟ್ಟಿದೆ? ಯಾರು ಬೇಕಾದ್ರೂ ಇವತ್ತು ಬರ್ತ್ಡೇ, ನಾಳೆ ಆನಿವರ್ಸರಿ, ನಾಡ್ದು ನಾಮಕರಣ ಬೇಕಾದ್ರೆ ಮಾಡ್ತಾರ ಅಂತ. ಇದ್ರ ನಡುವಲ್ಲೇ ಇನ್ನೊಂದು ಆಡಿಯೋ ಬೇರೆ ವೈರಲ್ ಆಗಿದೆ. ಡೀಟೇಲ್ಸ್ ಏನಿದೆ? ಇವ್ರ ವಿರುದ್ಧ ಏನಾದ್ರು ಕ್ರಮ ಆಯ್ತಾ? ವಿದ್ಯಾ, ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದೆ ಅನ್ನುವಂಥದ್ದು ಈ ಹಿಂದೆ ಇವತ್ತಂತಲ್ಲ ಹಿಂದೆಯಿಂದಲೂ ಕೂಡ ಕೇಳಿಬರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಆದರೂ ಕೂಡ ಕಚೇರಿಗಳಲ್ಲಿ ಬ್ರೋಕರ್ಗಳ ಹಾವಳಿಗೆ ಬ್ರೇಕ್ ಹಾಕುವಂಥ ಕೆಲಸ ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ. ಇದ್ರ ಬೆನ್ನಲ್ಲೇ ಈ ಹಿಂದೆ ಕಳೆದ ಒಂದೂವರೆ ತಿಂಗಳ ಹಿಂದೆ ಸಕಲೇಶಪುರ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಬ್ರೋಕರ್ಗಳ ಹುಟ್ಟುಹಬ್ಬವನ್ನು ಸೆಲೆಬ್ರೇಷನ್ ಮಾಡಲಾಗಿತ್ತು. ಸ್ವತಃ ಈ ವಿಚಾರವನ್ನು ಸಾರಿಗೆ ಸಚಿವ ಗಂಭೀರವಾಗಿ ತೆಗೆದುಕೊಂಡು ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳಕ್ಕೆ ವಜಾವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದ್ರ ಬೆನ್ನಲ್ಲೇ ನೆಲಮಂಗಲ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಬ್ರೋಕರ್ಗಳ ಸೆಲೆಬ್ರೇಷನ್ ಅನ್ನ ಪ್ರೊವಿಷನಲಿ ಪೀರಿಯಡ್ ಅಲ್ಲಿ ಇರುವಂತಹ ಇನ್ಸ್ಪೆಕ್ಟರ್ ಕವಿತಾ ಅವರು ಸ್ವತಃ ಮುತುವರ್ಜಿಯನ್ನು ವಹಿಸಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿರುವಂತದ್ದು. ಸ್ವತಃ ಆ ಒಂದು ಸೆಲೆಬ್ರೇಷನ್ ನ ವಿಡಿಯೋ ಇದೀಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಪ್ರಮುಖವಾಗಿ ಅವರೇನೇ ಇನಿಷಿಯೇಟಿವ್ ತಗೊಂಡು ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಈ ಹಿಂದೆ ಅಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ರೀತಿಯಾದಂತಹ ಸಂಭ್ರಮಾಚರಣೆಯನ್ನ ಮಾಡಬಾರ್ದು ಅನ್ನುವಂತಹ ಒಂದು ಸರ್ಕಾರಿ ಸುತ್ತೋಲೆ ಇದ್ರೂ ಕೂಡ ಆ ಎಲ್ಲಾ ನಿಯಮಗಳನ್ನು
ನಿರ್ದೇಶನಗಳನ್ನ ಆದೇಶಗಳನ್ನ ಗಾಳಿಗೆ ತೂರಿ ಸ್ವತಃ ಅವರೇ ಕೇಕ್ ಅನ್ನು ತರಿಸಿ ಬ್ರೋಕರ್ಗೆ ತಿನ್ನಿಸುವಂತ ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಈ ಮತ್ತೊಬ್ಬ RTO ಇನ್ಸ್ಪೆಕ್ಟರ್ ಕೂಡ ಆ ಒಂದು ವಿಡಿಯೋದಲ್ಲಿ ಇರುವಂತದ್ದನ್ನ ನಾವು ಗಮನಿಸ್ತೀವಿ. ಆದ್ರೆ ಇದು ಯಾವಾಗ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಂದ್ರೆ 2-3 ದಿನಗಳ ಹಿಂದೆ ಅಷ್ಟೇ ನೆಲಮಂಗಲ ಸಾರಿಗೆ ಕಚೇರಿಯಲ್ಲಿ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿರುವಂತದ್ದು. ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಯ್ತು, ಸ್ವತಃ ಕವಿತಾ RTO ಪ್ರೊಫೆಷನರಿ ಇನ್ಸ್ಪೆಕ್ಟರ್ ಬ್ರೋಕರ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಈ ಒಂದು ವಿಡಿಯೋವನ್ನ ಯಾರು ವೈರಲ್ ಮಾಡಿದ್ದು, ಯಾವ ಒಂದು ಕಾರಣಕ್ಕೆ ಈ ರೀತಿಯಾಗಿ ವೈರಲ್ ಆಯ್ತು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅವಾಚ್ಯ ಶಬ್ದಗಳನ್ನು ಕೂಡ ಬಳಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಯಾರು ಈ ರೀತಿಯಾಗಿ ವೈರಲ್ ಅನ್ನ ಮಾಡಿರುವಂತದ್ದು, ಯಾರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ ಯಾರು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಈ ಯಾವುದೇ ಒಂದು ಸಾರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ಗಳು ಅವರು ನೇಮಕಾತಿ ಆಗ್ತಾರೆ ಅಂತಂದ್ರೆ ಅಥವಾ ಅವರಿಗೆ ಡ್ಯೂಟಿಯನ್ನ ಮಾಡ್ತಾರೆ ಅಂತಂದ್ರೆ ಕನಿಷ್ಠ 3 ತಿಂಗಳು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಒಂದು ಟ್ರೈನಿಂಗ್ ಅನ್ನ ಪಡಿಬೇಕಾಗುತ್ತೆ. ಆದ್ರೆ ಈಗಿರುವಂತಹ ಕವಿತಾ ಅವ್ರ ಮೇಲೆ ಆರೋಪ ಏನು ಕೇಳಿ ಬರ್ತಾ ಇದೆ ಅಂದ್ರೆ ಇವರು ಕೂಡ ಮೈಸೂರಿನಲ್ಲಿರುವಂತಹ ಪೊಲೀಸ್ ಅಕಾಡೆಮಿ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಯಾವುದೇ ರೀತಿಯಾದಂತಹ ತರಬೇತಿಯನ್ನ ಪಡೆದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅಂದ್ರೆ ಎಲ್ಲೊಂದ್ ಕಡೆ ಆ ಒಂದು ತರಬೇತಿಯಲ್ಲಿ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡಬೇಕು, ಯಾವ ರೀತಿಯಾದಂತಹ ಪದ ಬಳಕೆ ಮಾಡಬೇಕು, ಸಾರ್ವಜನಿಕರ ಜೊತೆಗೆ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಕೂಡ ಆ ಒಂದು ಟ್ರೈನಿಂಗ್ ನಲ್ಲಿ ಕೊಡಲಾಗುತ್ತೆ. ಆದ್ರೆ ಟ್ರೈನಿಂಗಿಗೆ ಹೋಗ್ದಿತ್ತಿರೋದ್ರಿಂದ ಈ ರೀತಿಯಾದಂತಹ ಅಂದ್ರೆ ಸಭ್ಯವಾದಂತಹ ಮಾತುಗಳು ಅವರ ಆಕೆ ಬಾಯಿಂದ ಬರ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ವಿಚಾರವನ್ನ ಸ್ವತಃ ಸಾರಿಗೆ ಸಚಿವರ ಗಮನಕ್ಕೆ ತರುವಂತ ಕೆಲಸ ಆಗಿದೆ, ಸಾರಿಗೆ ಆಯುಕ್ತರ ಗಮನಕ್ಕೂ ಕೂಡ ತರುವಂತ ಕೆಲಸ ಆಗಿದೆ. ಅವ್ರು ಹೇಳಿರುವಂತದ್ದು ಇಲ್ಲ ಇದು ಸರ್ಕಾರಿ ಕಚೇರಿಯಲ್ಲಿ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ನಮಗಿನ್ನೂ ಸ್ಪಷ್ಟನೆ ಇಲ್ಲ. ಹಾಗಾಗಿ ನಾವು ಈ ಒಂದು ವಿಡಿಯೋ ಆಗಿರ್ಬೋದು ಅಥವಾ ಆಡಿಯೋಗೆ ಸಂಬಂಧಪಟ್ಟಂತೆ ನಾವು ಪರಿಶೀಲನೆ ನಡೆಸ್ತೀವಿ. ಒಂದು ವೇಳೆ ಸರ್ಕಾರಿ ಕಚೇರಿ ಅಂದ್ರೆ ನೆಲಮಂಗಲ RTO ಕಚೇರಿಯಲ್ಲಿ ಸ್ವತಃ ಪ್ರೊಫೆಷನಲ್ ಪೀರಿಯಡ್ ಅಲ್ಲಿ ಇರುವಂತಹ RTO ಇನ್ಸ್ಪೆಕ್ಟರ್ ಕವಿತಾ ಅವರು ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿದ್ದು ನಿಜ ಆಗಿದ್ರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಈ ಹಿಂದೆ ಸಕಲೇಶಪುರ RTO ಕಚೇರಿಯಲ್ಲಿ ಆದಂತಹ ಸಂದರ್ಭದಲ್ಲೂ ಕೂಡ ವಜಾವನ್ನ ಮಾಡುವಂತ ಕೆಲಸವನ್ನ ಸಾರಿಗೆ ಸಚಿವರು ಆದೇಶವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ 3 ಸಕಲೇಶಪುರ RTO ಕಚೇರಿಯಲ್ಲಿ ಇದ್ದಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇದೀಗ ಕವಿತಾ ಆಗಿರ್ಬೋದು, ಜೊತೆಗೆ ಕವಿತಾ ಅವರ ಜೊತೆಗೆ ಮತ್ತೊಬ್ಬ ಹಿರಿಯ RTO ಇನ್ಸ್ಪೆಕ್ಟರ್ ಇದ್ದಾರೆ, ಅವರನ್ನು ಕೂಡ ವಜಾ ಮಾಡ್ತಾರಾ ಅಥವಾ ಅವ್ರ ವಿರುದ್ಧ ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ವಿದ್ಯಾ, ಓಕೆ, ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ಗೆ. Happy birthday to you.